ಅತ್ತಿಗೆ ಎದುರೇ ಧ್ರುವ ಮಾತು, ಮೇಘನ ಫುಲ್ ಶಾಕ್. ಚಿರು ಮೇಘನ ಮದುವೆಗೆ ನೋ ಅಂತಿದ್ರ ಧ್ರುವ. ಮದುವೆ ಆಗೋ ಹೊಸದ್ರಲ್ಲಿ ನಾನು ನಮ್ಮಣ್ಣ ಬೋರ್ಡಿಂಗ್ ಅಲ್ಲೇ ಇದ್ದಿದ್ದು. ಅಂದ್ರೆ ನಾನು ನಮ್ಮಣ್ಣ ತುಂಬಾ ಅಟ್ಯಾಚ್ಡ್. ದಿಢೀರ್ ಆಗಿದ ತಕ್ಷಣ ನಾನು ಐ ವಾಸ್ ವೆರಿ ವೆರಿ ಪೊಸೆಸಿವ್. ಏನೋ ಮದುವೆ ಆಗಿದ ತಕ್ಷಣ ಅಲ್ಲಿಗೆ ಹೋಗೋದೆ, ನಮ್ಮಣ್ಣ ನನ್ನ ಜೊತೆ ಮಾತಾಡ್ತಾರೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ. ಸೊ ನಮ್ಮಣ್ಣ ನನಗೆ ಕರೆದು, ನಾನು ಆಲ್ರೆಡಿ ಹೇಳಿದ್ದೀನಿ, ಕರೆದು ನನಗೆ ಇಂಟ್ರೊಡ್ಯೂಸ್ ಮಾಡಿ. ಧ್ರುವ ಬೆಚ್ಚಿಟ್ಟ ಅಚ್ಚರಿ ಸಂಗತಿ ಫುಲ್ ವೈರಲ್. ಚಿರಂಜೀವಿ ಸರ್ಜಾ ಸ್ಯಾಂಡಲ್ವುಡ್ನ ಒಬ್ಬ ಉದಯೋನ್ಮುಖ ನಟ ಅಂದ್ರೆ ತಪ್ಪಾಗಲ್ಲ. ಕೈಯಲ್ಲಿ ಉತ್ತಮ ಚಿತ್ರಗಳು ಇರುವ ಸಮಯದಲ್ಲೇ ವಿಧಿ ನಿರ್ಧಾರವೇ ಬೇರೆ ಇತ್ತು. ಚಿರು ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಸಿಡಿಲು ಬಡದಂತಾಗಿತ್ತು. ಆದರೆ ಅವರ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ಅದೇ ರೀತಿ ಧ್ರುವ ಸರ್ಜಾಗೆ ಅಣ್ಣ ಅಂದ್ರೆ ಪಂಚಪ್ರಾಣ. ಅಣ್ಣ ಅಣ್ಣ ಅಂತ ಸದಾ ಜಪಿಸುತ್ತಿದ್ದ ಧ್ರುವಾಗೆ ಚಿರು ಅಗಲಿಕೆ ಸಹಿಸಿಕೊಳ್ಳಲಾಗದಷ್ಟು ನೋವು ನೀಡಿತ್ತು. ಆದರೆ ಅಣ್ಣನ ನೆನಪುಗಳು ಧ್ರುವರನ್ನ ಬಿಟ್ಟು ಹೋಗುತ್ತಿಲ್ಲ. ಅಣ್ಣನ ಕುರಿತು ಧ್ರುವ ಕೆಲ ಅಚ್ಚರಿಯ ವಿಷಯಗಳನ್ನ ಹಂಚಿಕೊಂಡಿದ್ದು ಜಾಲತಾಣಗಳಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಹೌದು, ದಸರಾ ಕಾರ್ಯಕ್ರಮದಲ್ಲಿ ಅಣ್ಣ ಚಿರು ಸರ್ಜಾರನ್ನ ನೆನೆದು ಅತ್ತಿಗೆ ಮೇಘನಾ ರಾಜ್ ಎದುರೇ ಧ್ರುವ ಅಚ್ಚರಿ ಸಂಗತಿ ಬಿಚ್ಚಿಟ್ಟಿದ್ದಾರೆ. ಚಿರು ಮೇಘನಾ ಮದುವೆ ವಿಚಾರ ಪ್ರಸ್ತಾಪವಾಗಿದ್ದು ಹೇಗೆ, ಆಗ ನಿಜಕ್ಕೂ ಏನೆಲ್ಲ ನಡೀತು ಅಂತ ಇಬ್ಬರು ಬಹಿರಂಗಪಡಿಸಿದ್ದಾರೆ. ಅಣ್ಣ ಮದುವೆ ಆದಾಗ ಪೊಸೆಸಿವ್ ಆಗಿದ್ದೆ. ಧ್ರುವ ದೇವರು ಕೊಟ್ಟ ತಮ್ಮ, ಮೇಘನಾ ಭಾವುಕ. ಚಿರು ಮದುವೆಯಾದಾಗ ಪೊಸೆಸಿವ್ ಆಗಿದೆ. ಅಣ್ಣ ಚಿರು ಒಮ್ಮೆ ನನ್ನ ಕರೆದು ಮೇಘನಾರನ್ನ ಪರಿಚಯ ಮಾಡಿಸಿದ್ರು. ಯಾರೋ ಇದು ಅಂದ್ರೆ ಸಿಲ್ಲು ಅಂದ. ಸಿಲ್ಲು ಅಂದ್ರೇನೋ ಅಂದ್ರೆ ಸಿಸ್ಟರ್ ಇನ್ ಲಾ ಅಂದ. ಹಾಗಾಗಿ ಮೇಘನಾ ಅವರು ನನ್ನ ಬಿಲ್ ಅಂತ ಕರೀತಾರೆ. ಬಿಲ್ ಅಂದ್ರೆ ಬ್ರದರ್ ಇನ್ ಲಾ ಅಂತ. ನಾನು ಅತ್ತಿಗೆ ಸಿಲ್ಲು ಬಗ್ಗೆ ಹೇಳಬೇಕು ಅಂದ್ರೆ ಅವರು ತುಂಬಾ ಸ್ಟ್ರಾಂಗ್ ವಿಮೆನ್. ನಾನು ನಮ್ಮಣ್ಣ ಬೋರ್ಡಿಂಗ್ನಲ್ಲೇ ಒಟ್ಟಿಗೆ ಇದ್ದಿದ್ದು. ಆದ್ರೆ ದಿಢೀರನೆ ಮದುವೆ ಆದ ತಕ್ಷಣ ಎಲ್ಲಿ ನಮ್ಗೆಲ್ಲ ಟೈಮ್ ಕೊಡೋದಿಲ್ವೋ ಅಂತೆಲ್ಲ ನಾನು ಸಿಕ್ಕಾಪಟ್ಟೆ ಪೊಸೆಸಿವ್ ಆಗಿದ್ದೆ ಅಂತ ಧ್ರುವ ಹೇಳಿದ್ದಾರೆ. ಚಿರು ಆಗ ನನ್ನ ಕರೆದು ಹೇಳ್ದ, ನಿನ್ ತಲೆಯಲ್ಲಿ ಏನೇನೋ ಓಡ್ತಿದೆ ಅಂತ ಗೊತ್ತು, ಹಾಗೆಲ್ಲ ಏನಾಗಲ್ಲ, ಎಲ್ಲರಿಗೂ ಟೈಮ್ ಕೊಡ್ತೀನಿ, ಈಗ ತಾನೇ ಮದುವೆ ಆಗಿದೆ ಅಂದ. ಆಮೇಲೆ ಅಮ್ಮನಿಗೆ ನನಗೆ ಇವರನ್ನ ಪರಿಚಯ ಮಾಡಿಸಿ ಅತ್ತಿಗೆ ಅಂದ್ರೆ ಎರಡನೇ ತಾಯಿ ಇದ್ದಂಗೆ ಕಣೋ ಅಂತ ಹೇಳಿದ್ದ. ಆದ್ರೆ ನಾನು ತಾಯಿ ಅಂತ ಕರೆಯೋಕ್ಕಾಗಲ್ಲ, ಅದಕ್ಕೆ ಸಿಲ್ ಅಂತ ಕರೀತೀನಿ. ನಾನು ಯಾವಾಗ ಫೋನ್ ಮಾಡಿದ್ರು ಅತ್ತಿಗೆ ಸಿಗ್ತಾರೆ. ಮೇಘನಾ ನನಗೆ ಅಕ್ಕನಿಗಿಂತಲೂ ಹೆಚ್ಚು ಎಂದಿದ್ದಾರೆ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಳೆ ಮಗಳು. ನನಗೆ ಅಣ್ಣನೂ ತಮ್ಮನೂ ಇರಬೇಕಿತ್ತು. ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಅನ್ನೋ ಆಸೆ ಇತ್ತು. ಜೀವನದಲ್ಲಿ ನಮ್ಮ ತಂದೆ ತಾಯಿಗೆ ಹುಟ್ಟಿದ್ರೆ ಮಾತ್ರ ಅಣ್ಣ ತಮ್ಮ ನಮ್ಗಾಗೋದಿಲ್ಲ. ದೇವರು ಅದಕ್ಕಾಗಿ ಯಾರನ್ನಾದ್ರೂ ಒಬ್ಬರನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಹಾಗಾಗಿ ನನಗೆ ಧ್ರುವ ದೇವರು ಕೊಟ್ಟ ತಮ್ಮ ಅಂತ ಮೇಘನಾ ರಾಜ್ ಹೇಳಿದ್ದಾರೆ. ಚಿರು ಜೊತೆ ಎಂಗೇಜ್ಮೆಂಟ್ ಮದುವೆಗೂ ಮುಂಚೆಯೇ ಒಮ್ಮೆ ಟ್ವಿಟರ್ನಲ್ಲಿ ಧ್ರುವಗೆ ಬಿಲ್ ಅಂತ ಹಾಕಿ ವಿಶ್ ಮಾಡಿದ್ದೆ. ಆದ್ರೆ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ರು. ಸಡನ್ ಆಗಿ ಏನು ಬಿಲ್ ಅಂತ ಮೇಘನಾ ರಾಜ್ ಹಾಕಿದ್ದಾರಲ್ಲ ಅಂತ ತಲೆ ಕೆಡಿಸ್ಕೊಂಡ್ರು. ಆಗ್ಲೇ ನಾನು ಮೈದ್ನಾ ಅಂತ ಫಿಕ್ಸ್ ಆಗಿ ಆಗಲೇ ಕರೆದಿದ್ದೆ ಅಂತ ಮೇಘನಾ ನೆನೆದಿದ್ದಾರೆ. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.